ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತು ನಿಮ್ಮ ರಘುರಾಮ್ ಬಂದು ಈ ಸಿನಿಮಾ ಸರಸ್ವತಿಯಲ್ಲಿ ನಮ್ಮ ಚಿತ್ರರಂಗದ ಇನ್ನೊಬ್ಬ ಹೆಮ್ಮೆಯ ಕಲಾವಿದೆಯ ಬಗ್ಗೆ ಒಂದಿಷ್ಟು ಮಾಹಿತಿನ ಹೊತ್ತು ತಂದಾಯಿತು. ಈಗ ನಾನು ಹೇಳಿಕೊಟ್ಟಿರುವ ಕತೆ ಸುಧಾ ಅವ್ರ ಬಗ್ಗೆ. ಯಾವ ಸುಧಾ ಅಂತಾರೋಂಗೆ ನಿಮ್ಮೆಲ್ರಿಗೂ ಕನ್ಫ್ಯೂಷನ್ ಆಗುತ್ತೆ, ಗೊತ್ತು. ಇವರ ಮೂಲ ಹೆಸರು, ನಿಜವಾದ ಹೆಸರು ಸುಧಾ. ಬೆಳ್ಳಿತೆರೆಯ ಹೆಸರು ಅಂದರೆ ಪರದೆಯ ಹೆಸರು ಅರ್ಚನಾ. ಕನ್ನಡ ಸಿನಿಮಾಗಳಲ್ಲಿ ಅಣ್ಣವ್ರ ಜೊತೆ ಒಂದು ಮುತ್ತಿನ ಕತೆ, ಗುರಿ ಇರ್ಬೋದು, ಇಲ್ಲ ಡಾಕ್ಟರ್ ವಿ ರವಿಚಂದ್ರನ್ ಅವ್ರ ಜೊತೆ ಪ್ರೇಮಿಗಳ ಸವಾಲು ಚಿತ್ರ ಇರ್ಬೋದು, ಸಾಕಷ್ಟು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಅವರು 80s ಹಿಡಿದು ಇವಾಗ ಇಲ್ಲಿವರೆಗೂ ಹಾರ್ಡ್ಲಿ ಒಂದು 50 ಸಿನಿಮಾ ಒಳಗಡೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕಾರಣ ಯಾಕೆ ಅಂತಂದರೆ ಅವರು ತುಂಬ ಚೂಸಿ. ಅದನ್ನೆಲ್ಲನೂ ನಾನು ಮುಂದಕ್ಕೆ ಹೇಳ್ತಾ ಹೋಗ್ತೀನಿ. ಬಟ್ ಈಗ ಅವ್ರ ಬಗ್ಗೆ, ಅವ್ರ ಚಿತ್ರರಂಗಕ್ಕೆ ಹೇಗೆ ಬಂದರು ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಂಡು ಹೋಗ್ತೀನಿ. ಅರ್ಚನಾ ಮೇಡಮ್ ಅವರು ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಇತ್ತು. ಇದು ರಜನಿ ಸರ್ ಅವರೆಲ್ಲ ಮಾಡಿದ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲ, ಇದು ಬೇರೆ ಫಿಲ್ಮ್ ಇನ್ಸ್ಟಿಟ್ಯೂಟು. ಆ ಫಿಲ್ಮ್ ಇನ್ಸ್ಟಿಟ್ಯೂಟ್ನ ಅವರು ವಿದ್ಯಾರ್ಥಿನಿ ಆಗಿದ್ದರು. ನಾಜರ್ ಅಂತ ಇವಾಗ ಏನು ಒಬ್ಬ ಪ್ರಖ್ಯಾತ ಕಲಾವಿದರಿದ್ದಾರೆ ನಮ್ಮ ದಕ್ಷಿಣ ಭಾರತದ ಕಲಾವಿದರು, ಅವರು ಇವರು ಎಲ್ಲ ಬ್ಯಾಚ್ಮೆಟ್ಸು. ಒಂದು ವರ್ಕ್ಶಾಪ್ ನಡೀತಿದೆ. ಆ ವರ್ಕ್ಶಾಪ್ನ ನಡೆಸ್ತಾ ಇರೋರು, ಮಾಡ್ತಾ ಇರೋರು ಅಮೇರಿಕಾ ದೇಶದ ಒಬ್ಬ ಡೈರೆಕ್ಟರ್. ಅವ್ರ ಹೆಸರು ಬಂದ್ಬಿಟ್ಟು ವಿಲಿಯಂ ಗ್ರೀವ್ಸ್ ಅಂತ. ಅವರು ಅರ್ಚನಾ ಮೇಡಮ್ ಅವ್ರನ್ನ, ಅವ್ರ ಜೊತೆಗೆ ಆ್ಯಕ್ಟ್ ಮಾಡ್ತಿದ್ದ ನಾಜರ್ ಅವ್ರನ್ನ, ವಂಡರ್ಫುಲ್ ಆ್ಯಂಡ್ ದ ಫೈನೆಸ್ಟ್ ಫೋಟೋಗ್ರಾಫರ್ ಆ್ಯಂಡ್ ಡೈರೆಕ್ಟರ್ ಬಾಲು ಮಹೇಂದ್ರ ಅವ್ರನ್ನ ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ. ಬಾಲು ಮಹೇಂದ್ರ ಅವ್ರನ್ನ ಪರಿಚಯ ಮಾಡಿಕೊಟ್ಟಾದ್ಮೇಲೆ ಇವ್ರನ್ನ ವಂಡರ್ಫುಲ್ ಆ್ಯಕ್ಟ್ರಸ್ ಇವರು ಇನ್ಸ್ಟಿಟ್ಯೂಟಲ್ಲಿ ಇರೋದು ನೋಡಿ ಬಾಲು ಮಹೇಂದ್ರ ಅವ್ರು ನೋಡ್ತಾ ಇರೋಂಗೆ ಸೆಲೆಕ್ಟ್ ಮಾಡಿದ್ದಾರೆ. ಇದಕ್ಕೆ ಮುಂಚೆ ಅರ್ಚನಾ ಮೇಡಮ್ ಅವ್ರಿಗೆ ಒಂದು ಕಹಿ ಅನುಭವ ಆಗಿತ್ತು. ಅಂದರೆ ಕೆಲವು ಪಿಕ್ಚರ್ಗಳಿಗೆ ಅವ್ರನ್ನ ಸೆಲೆಕ್ಟ್ ಮಾಡಿ ರಿಜೆಕ್ಟ್ ಮಾಡಿದ್ದಾರೆ. ಒಂದು ಮೇಯ್ನ್ಲಿ ಬಿಕಾಸ್ ಅವ್ರಿಗೆ ಆ ಹೀರೋಯಿನ್ ಅನ್ನೋ ಒಂದು ಲುಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ಆಕೆ ಪಕ್ಕದ ಮನೆ ಹುಡುಗಿ, ನಮ್ಮನೆ ಹುಡುಗಿ ಥರ ಕಾಣಿಸು, ತುಂಬ ಸಹಜತೆ ಇದ್ದಂಥ ನಟಿ. ಆ ಸಹಜತೆ ಈ ಗ್ಲಾಮರ್ ಪ್ರಪಂಚದಲ್ಲಿ ವರ್ಕ್ ಆಗುತ್ತಾ ಇಲ್ವಾ ಅನ್ನೋ ಒಂದು ಲೆಕ್ಕಾಚಾರ. ಕೆಲವರಿಗೆ ಅವರ ಆ ಡಸ್ಕಿ ಕಾಂಪ್ಲೆಕ್ಷನ್ ಅದನ್ನಿಟ್ಕೊಂಡು ಕೂಡ ಸಾಕಷ್ಟು ಜನ ಅವರಿಗೆ ಒಂದು ಕೆಲವೊಬ್ಬರೊಬ್ಬರು ಆವತ್ತಿನ ಸಂದರ್ಭದಲ್ಲಿ ಚುಚ್ಚುವಾಗಿ ಮಾತಾಡಿದುಂಟು. ಆದರೆ ಅರ್ಚನಾ ಮೇಡಮ್ ಅವರು ಶಿ ಈಸ್ ವೆರಿ ಪ್ರೌಡ್ ಆಫ್ ಹರ್ ಕಲರ್, ಆಫ್ ಹರ್ ಸ್ಕ್ರೀನ್ ಪ್ರೆಸೆನ್ಸ್ ಎಲ್ಲ. ಯಾಕೆಂತಂದರೆ ಜನರಲಿ ಒಂದು ಮಾತಿದೆ, ಟೆಕ್ನಿಷಿಯನ್ಸ್ಗಳಿಗೆ, ಕ್ಯಾಮ್ರಾದವ್ರಿಗೆ ಈ ಥರ ಡಸ್ಕಿ ಕಲರ್ ಇರೋ ಆರ್ಟಿಸ್ಟ್ಗಳು ಇದ್ಬಿಟ್ರೆ ಅವ್ರಿಗೆ ಕೆಲಸ ಮಾಡೋಕ್ಕೆ ಸೂಪರ್ ಅದ್ಭುತವಾಗಿ ಅವ್ರನ್ನ ತೋರಿಸ್ತಾರೆ. ಸೊ ಈ ಒಂದು ಅಳಿಕೆ ಇದ್ದೇ ಇತ್ತಂತೆ. ಬಾಲು ಮಹೇಂದ್ರ ಸರ್ ಹತ್ರ ಅರ್ಚನಾ ಮೇಡಮ್ ಅವರು ನಿಮ್ಮ ಸಿನಿಮಾ ಮಾಡಿಸ್ತೀನಿ ಅಂತ ಹೇಳಿದಾಗ, ಸರ್ ನಮ್ಮನ್ನೆಲ್ಲ ಮಾಡೋಕ್ಕಾಗತ್ತಾ, ನಾವೆಲ್ಲ ಕಾಮನ್ ಅವರು ಸರ್, ಅಂದರೆ ಸಹಜವಾಗಿರೋರು, ನಮ್ಮನ್ನಲ್ಲಿ ಮಾಡೋಕ್ಕಾಗತ್ತೆ ಅಂತ ಹೇಳಿದಾಗ, ಸಿನಿಮಾಗೆ ಆ ಥರದವರೇ ಬೇಕು, ಸಹಜವಾಗಿರೋರೇ ಬೇಕು, ಸಹಜವಾಗಿ ಅಭಿನಯ ಮಾಡೋರೇ ಬೇಕು. ಸೊ ಹಾಗೆಲ್ಲ ಕಾಂಪ್ಲೆಕ್ಸ್ಗಳು ಇಟ್ಕೊಂಡಿರೋರೆಲ್ಲ ಕೆಲಸ ಮಾಡೋದಕ್ಕಾಗಲ್ಲ, ನೀನು ಆ್ಯಕ್ಟ್ ಮಾಡಿಸ್ತೀನಿ ಅಂತ ಹೇಳಿ ನೀಂಗಳು ಕೇಟ ವಯಾನಿ ಅನ್ನೋ ಒಂದು ತಮಿಳು ಚಿತ್ರದ ಮೂಲಕ ಅರ್ಚನಾ ಮೇಡಮ್ ಅವರು ಪಾದಾರ್ಪಣೆ ಮಾಡಿದ್ರು. ಸುಧಾ ಅಂತಲೇ ಅವ್ರ ಹೆಸರಿದ್ದು ನೋಡಿ. ಅವ್ರದ್ದು ಎಂಥ ಒಳ್ಳೆ ನೇಚರ್ ಅಂತಂದರೆ, ಅವತ್ತಿನ ದಿವಸದಲ್ಲಿ ಈ ಹಿಂದಿನ ಸರಣಿ ಮಾಡಿದ್ದೆ ಜಯಸುಧಾ ಮೇಡಮ್ ಅವ್ರ ಬಗ್ಗೆ. ಜಯಸುಧಾ ಅವರು ಒಬ್ಬ ದೊಡ್ಡ ಸ್ಟಾರ್ ಆಗಿದ್ದರು ತೆಲುಗು ಹಾಗೂ ತಮಿಳು ಚಿತ್ರರಂಗದಲ್ಲಿ. ಇವ್ರ ಹೆಸರು ಸುಧಾ ಅಂತ ಇಟ್ಟಾಗ ಸುಧಾನೇ ಚೆನ್ನಾಗಿದೆ ಅಂತ ಬಾಲು ಮಹೇಂದ್ರ ಸರ್ ಹೇಳಿದ್ರಂತೆ. ಆಗ ಅರ್ಚನಾ ಮೇಡಮ್ ಅವರು, ಇಲ್ಲ ಸರ್, ಆಕೆ ತುಂಬ ದೊಡ್ಡ ಸಾಧಕಿ, ಆಲ್ರೆಡಿ ಸ್ಟಾರ್ ಆಗಿದ್ದಾರೆ, ಅವ್ರ ಹೆಸರನ್ನ ಹೇಳ್ಕೊಂಡು ನಾನು ಆ್ಯಕ್ಟ್ ಮಾಡೋದು ಅವ್ರಿಗೆ ಕೊಡೋ ಗೌರವ ಅಲ್ಲ, ಅವ್ರಿಗೆ ಗೌರವಪೂರ್ವಕವಾಗಿ ನಾನು ನನ್ನ ಹೆಸರೇ ಬದಲಾಯಿಸ್ಕೋಬೇಕು, ಇದು ನಾನೊಂದು ಗುರುವಾಗಿ ಅವ್ರನ್ನ ಸ್ವೀಕರಿಸಿದ್ದೀನಿ ಮಾನಸಿಕವಾಗಿ ಅಂತ ಹೇಳಿದಾಗ ಆ ಮಾತು ಬಾಲು ಮಹೇಂದ್ರ ಅವ್ರಿಗೆ ತುಂಬ ಮೆಚ್ಚುಗೆಯಾಗಿ, ಆಯಿತು ಹೆಸರು ಚೇಂಜ್ ಮಾಡೋಣ ಅಂಥೇಳಿ ಬಾಲು ಮಹೇಂದ್ರ ಅವರ ಇಟ್ಟ ಹೆಸರು ಅರ್ಚನಾ ಅಂತ. ಇನ್ನು ಅವರು ತೆಲುಗು ಒಂದು ದಾಸರಿ ನಾರಾಯಣ ರಾವ್ ಸರ್ ಅವರ ನಿರ್ದೇಶನ ಚಿತ್ರದಲ್ಲಿ ಒಂದು ಪುಟ್ಟ ಪಾತ್ರ, ಅದು ಅವ್ರ ಫಸ್ಟ್ ತೆಲುಗು ಸ್ಕ್ರೀನ್ ಅಪಿಯರೆನ್ಸ್ ಆದಂಥ ಸಿನಿಮಾ MLA 7 ಕುಂಡಲ ಅನ್ನೋ ಚಿತ್ರದಲ್ಲಿ ಒಂದು ಚಿಕ್ಕ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದಾದಮೇಲೆ ಅವರಿಗೆ ಸಾಕಷ್ಟು ಹೆಸರು ತಂದು ಕೊಟ್ಟಿದ್ದಂಥ ಪಿಕ್ಚರು ನಿರೀಕ್ಷಣ. ಈ ಸಿನಿಮಾನ ಬಾಲು ಮಹೇಂದ್ರ ಸರು ಮಲಯಾಳಂನಲ್ಲಿ ಮಮ್ಮೂಟಿ ಸರ್ ಹಾಗೂ ಶೋಭನಾ ಮೇಡಮ್ ಅವ್ರ ಜೊತೆಗೆ ಮಾಡಿದರು. ಅದನ್ನೇ ಅವರು ತೆಲುಗುನಲ್ಲಿ ರೀಮೇಕ್ ಮಾಡಿದ್ರು, ನಿರೀಕ್ಷಣ ಅಂತ. ಇದು ಒಂದು ಟ್ರೈಬಲ್ ಹೆಣ್ಮಗಳ ಪಾತ್ರ. ಆ ಪಾತ್ರಕ್ಕೆ ನ್ಯಾಚುರಲ್ ಆಗಿರಬೇಕು ಅಂತ ಈ ಬ್ಲೌಸ್ಗಳೆಲ್ಲ ಹಾಕುವಾಗಿರ್ತಾ ಇರಲಿಲ್ಲ. ಆದರೂ ಅದನ್ನು ಅಷ್ಟು ಡಿವೈನ್ ಆಗಿ ಟ್ರೀಟ್ ಮಾಡಿ ಅದ್ಭುತವಾದ ಹೆಸರು ಬಂತು. ಆ್ಯಂಡ್ ಅವ್ರಿಗೆ ಇನ್ನೊಂದು ದೊಡ್ಡ ಕ್ರೆಡಿಟ್ ಏನಂತಂದರೆ, ಸೌತ್ ಇಂಡಿಯಾದಲ್ಲಿ ನ್ಯಾಷನಲ್ ಅವಾರ್ಡು ಕನ್ಸಿಕ್ಯೂಟಿವ್ ಆಗಿ ತೊಗೊಂಡಂದು, ಅದು ಶ್ಯಾಮ್ ಬೆನ್ಗಲ್ ಸರ್ ಇದ್ದಂಥ ಪೀರಿಯಡಲ್ಲಿ ಆವಾಗ ಕನ್ಸಿಕ್ಯೂಟಿವ್ ಆಗಿ 2 ವರ್ಷ ಬ್ಯಾಕ್ ಟು ಬ್ಯಾಕ್ ಸೌತ್ ಇಂಡಿಯನ್ ಆ್ಯಕ್ಟ್ರೆಸ್ಗೆ ಬಂದಿದೆ ಅಂದರೆ ಅದು ಅರ್ಚನಾ ಮೇಡಮ್ ಒಬ್ಬರೇ. ಇವತ್ತರೆಗೂ ಆ ರೆಕಾರ್ಡ್ನ ಯಾರೂ ಕೂಡ ಬ್ರೇಕ್ ಮಾಡೋದಕ್ಕಾಗಿಲ್ಲ. ಆಮೇಲೆ ವೀಡು, ಆಮೇಲೆ ದಾಸಿ ಅನ್ನೋ ಚಿತ್ರಕ್ಕೆ ಅವರಿಗೆ ನ್ಯಾಷನಲ್ ಅವಾರ್ಡ್ ಬಂದಿದ್ದು. ಈ 2 ಚಿತ್ರದ ಅವರ ಅಭಿನಯಕ್ಕೆ ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡ್ ಬಂದಿದ್ದು. ಅದು ಆಗಲಿ ತೋರಿಸ್ದಾಗೆ ಒಂದು ರೆಕಾರ್ಡು. ಆಮೇಲೆ
ಅವರು ಲೇಡೀಸ್ ಟೈಲರ್ ಅನ್ನೋ ಒಂದು ಸಿನಿಮಾ ಕೂಡ ತೆಲುಗುನಲ್ಲಿ ರಾಜೇಂದ್ರ ಪ್ರಸಾದ್ ಅವ್ರ ಜೊತೆಗೆ ಮಾಡಿದರು. ಆ್ಯಂಡ್ ಮಲಯಾಳಂನ ಪಿರವಿ ಅನ್ನೋ ಒಂದು ಸಿನಿಮಾ, ಆ ಸಿನಿಮಾದ ನಿರ್ದೇಶಕರು ಛಾಯಾಗ್ರಾಹಕರೇ ಬಾಲುಮಂದರ್ ಸರ್ದಾರನೇ. ಅವ್ರ ಹೆಸರು ಬಂದ್ಬಿಟ್ಟು ಶಾಜಿ ಎನ್ ಕರುಣ್ ಅಂತ. ಆ ಪಿಕ್ಚರ್ ಕೂಡ ಸಾಕಷ್ಟು ಅವಾರ್ಡ್ಗಳನ್ನ ಪಡ್ಕೊಂಡಿದೆ. ಅರ್ಚನಾ ಅವ್ರಿಗೆಲ್ಲ ಸಿನಿಮಾಗೆ ಒಳ್ಳೊಳ್ಳೆ ಅವಾರ್ಡ್ಗಳು ಬಂದಿದೆ. ಇನ್ನು ಅವರು ನಮ್ಮ ಕನ್ನಡಕ್ಕೆ ಬಂದ ಮೊದಲ ಚಿತ್ರದ ಬಗ್ಗೆ ನನಗೆ ಎಕ್ಸಾಕ್ಟಾಗಿ ಇದೇ ಸಿನಿಮಾ ಅಂತ ಗೊತ್ತಿಲ್ಲ, ಪ್ರೇಮಿಗಳ ಸವಾಲು ಇರಬಹುದೇನೋ ಅನ್ನೋದೊಂದು ಲೆಕ್ಕಾಚಾರ, ಬಟ್ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಈಗ ಏನದು ಯಾವ ಪಿಕ್ಚರ್ ಮೂಲಕ ಅವ್ರು ಬಂದರು ಅಂತ. ಪ್ರೇಮಿಗಳ ಸವಾಲಲ್ಲಿ ಮಾಡಿದ್ದಾರೆ, ಅಣ್ಣವ್ರ ಜೊತೆ ಒಂದು ಮುತ್ತಿನ ಕಥೆನಲ್ಲಿ ಮಾಡಿದ್ದಾರೆ, ಶಂಕರ್ ನಾಗ್ ಸರ್ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ತಮಿಳಿನ ಒಂದು ಯೂಟ್ಯೂಬ್ ಚಾನಲ್ ನಮ್ಮ ಕನ್ನಡತಿ ಅನನ್ಯ ಭಟ್ ಅವ್ರು ನಡೆಸ್ಕೊಡುವಂಥ ಒಂದು ಕಾರ್ಯಕ್ರಮ ಸ್ವ್ಯಾನ್ ಸ್ಟುಡಿಯೋಸ್ ಅನ್ನೋದ್ರಲ್ಲಿ ಇದ್ರ ಬಗ್ಗೆ ಶಂಕರ್ ನಾಗ್ ಸರ್ ಬಗ್ಗೆ, ಅಣ್ಣವ್ರ ಬಗ್ಗೆ, ಕಲ್ಪನಾ ಮೇಡಮ್ ಬಗ್ಗೆ ಸಾಕಷ್ಟು ಮನ ತುಂಬಿ ಮಾತಾಡಿದ್ದಾರೆ. ಅರ್ಚನಾ ಮೇಡಮ್ ಅವರು ಒಂದು ಮುತ್ತಿನ ಕಥೆಯಲ್ಲಿ ಅವರು ಆ್ಯಕ್ಟ್ ಮಾಡಿದೆ. ಯಾಕೆಂದರೆ ಅವ್ರಿಗೆ ಫಸ್ಟಿಂದನೂ ಈ ಕಮರ್ಷಿಯಲ್, ನಾನು ಆಗಲೇ ಹೇಳಿದೆ, ಕಮರ್ಷಿಯಲ್ ಸಿನಿಮಾಗಳಿಗಿಂತ ಹೆಚ್ಚಾಗಿ ಅವ್ರಿಗೆ ಈ ಥರ ಪ್ಯಾರಲಲ್ ಸಿನಿಮಾ ಅಥವಾ ಇನ್ ಬಿಟ್ವೀನ್ ಸಿನಿಮಾಗಳಲ್ಲಿ ಅಭಿನಯಿಸೋಕ್ಕೆ ಆಸಕ್ತಿ. ಅಷ್ಟೇ ಅಲ್ಲದೆ ಅವರು ನ್ಯಾಷನಲ್ ಅವಾರ್ಡ್ ಜ್ಯೂರಿ ಕೂಡ ಆಗಿದ್ದರು. ಸಾಕಷ್ಟು ಅವರ ಸಾಧನೆಗಳಿದೆ. ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ ಆಕೆ ಒಂದು ತುಂಬ ಮಿಡ್ಲ್ ಕ್ಲಾಸ್ ಮನೆತನದಿಂದ ಬಂದಂಥ ಹೆಣ್ಮಗಳು. ಅವ್ರು ಇನ್ಸ್ಟಿಟ್ಯೂಟ್ಗೆ ಓದೋಕ್ಕೆ ಹೋಗಬೇಕಾದ್ರೂ ಕೂಡ 2 ಬಸ್ಸು ಚೇಂಜ್ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರು ನಟಿಯಾಗಿ ಕಲಾವಿದೆಯಾಗಿ ಹೆಸರು ಮಾಡಿದ ಮೇಲೂ ಅವರ ದಿನನಿತ್ಯದ ಆ ರೆಗ್ಯುಲರ್ ರೋಟೀನ್ ಅವರೇ ಅಡುಗೆ ಮಾಡ್ಕೋತಾರೆ, ಮನೆ ಕೆಲಸಗಳು ಅವರೇ ಮಾಡ್ಕೋತಾರೆ. ಅದೇ ರೀತಿ ಇರುವಂಥ ಒಂದು ಹೆಣ್ಮಗಳು. ಆಮೇಲೆ ದಾಸಿ ಚಿತ್ರದ ಪಾತ್ರ ತುಂಬ ಅವತ್ತಿನ ದಿವಸದಲ್ಲೇ ಬಹಳ ಬೋಲ್ಡ್ ಆಗಿದ್ದಂಥ ಪಾತ್ರ, ಅದನ್ನೆಲ್ಲ ಗಮನಿಸಿ ಅಂತ ಕಾಣುತ್ತೆ ನ್ಯಾಷನಲ್ ಅವಾರ್ಡ್ ಕೊಟ್ಟಿದ್ದು. ಆಮೇಲೆ ಅವರು ಶರಪಂಜರ ಸಿನಿಮಾನ 100ಕ್ಕಿಂತ ಹೆಚ್ಚು ಬಾರಿ ನೋಡಿದಾರಂತೆ. ಕಲ್ಪನಾ ಅಮ್ಮ ಅಂದರೆ ಅಷ್ಟು 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 ದೊಡ್ಡ ಅಭಿಮಾನಿ ಅವರು, ಅಷ್ಟು ದೊಡ್ಡ ಫ್ಯಾನು ಕಲ್ಪನಾ ಮೇಡಮ್ ಅಂತಂದರೆ. ಸೊ ಅದನ್ನು ಒಂದು ತಮಿಳು ಸಂದರ್ಶನದಲ್ಲೂ ಬಹಳ ಮುಕ್ತವಾಗಿ ಅವರು ಹಂಚ್ಕೊಂಡಿದ್ದಾರೆ. ಅವ್ರ ಪರ್ಸ್ನಲ್ ಡೀಟೇಲ್ಸ್, ಮಕ್ಕಳು, ಮದುವೆ, ಇದ್ರ ಬಗ್ಗೆ ಅಷ್ಟಾಗಿ ಮಾಹಿತಿ ಎಲ್ಲೂ ಇಲ್ಲ. ಅವರು ಅಭಿನಯಿಸಿರೋ ಭಾಷೆ ಚಿತ್ರಗಳು ತೆಲುಗು, ತಮಿಳು, ಮಲಯಾಳಮು, ಕನ್ನಡ, ಹಿಂದಿ, ಒರಿಯಾ, ಇಂಗ್ಲೀಷ್ ಒಂದು ಸಿನಿಮಾದಲ್ಲೂ ಅವ್ರು ಅಭಿನಯಿಸಿದ್ದಾರೆ ಅಂತ ಇದೆ. ಬಟ್ ಯಾವ ಸಿನಿಮಾ ಅಂತ ನಾನು ಹುಡುಕ್ತಾ ಇದ್ದೀನಿ, ಅದು ಗೊತ್ತಾಗ್ತಿಲ್ಲ. ಆ್ಯಂಡ್ ಅರ್ಚನಾ ಮೇಡಮ್ ಅವರು ರೀಸೆಂಟಾಗಿ ನಮ್ಮ ಕನ್ನಡದಲ್ಲಿ ಅಭಿನಯಿಸಿದಂಥ ಸಿನಿಮಾ, ನಾನು ಕೂಡ ಅವ್ರನ್ನ ನೋಡಿದ್ದೆ. ಆ ಚಿತ್ರದಲ್ಲಿ ನಾನು ವಾಸ್ ಎ ಪಾರ್ಟ್ ಆಫ್ ದಟ್ ಫಿಲಮ್. ಜೋಗಿ ನಿರ್ದೇಶಕ ಶ್ರೀ ಪ್ರೇಮ್ ಅವರ ನಿರ್ದೇಶನದ ಪ್ರೀತಿ ಏಕೆ ಭೂಮಿ ಮೇಲಿದೆ ಚಿತ್ರ. ಅದರಲ್ಲಿ ಪ್ರೇಮ್ ಅವರ ತಾಯಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ನಮ್ಮದು ಕಾಂಬಿನೇಷನ್ ಇರಲಿಲ್ಲ, ಬಟ್ ಆ ಶೂಟಿಂಗ್ ಟೈಮ್ನಲ್ಲಿ ಅರ್ಚನಾ ಮೇಡಮ್ ಅವ್ರನ್ನ ನೋಡಿದ್ದ ನೆನಪು ನನಗಿದೆ. ಅದು ಅವರು ರೀಸೆಂಟಾಗಿ ಕನ್ನಡದಲ್ಲಿ ಕಾಣಿಸ್ಕೊಂಡಿದ್ದು. ಇತ್ತೀಚೆಗೆ ಅವರು ತೆಲುಗುನಲ್ಲಿ ಒಂದು ಕಾಲು ವರ್ಷದ ಹಿಂದೆ, 1 ವರ್ಷದ ಹಿಂದೆ ಅಂತ ಕಾಣುತ್ತೆ, ಲೇಡೀಸ್ ಟೈಲರ್ ಅಂತ ಹೇಳಿದ್ನಲ್ಲ ಸಿನಿಮಾ, ಸೇಮ್ ಕಾಂಬಿನೇಷನು. ರಾಜೇಂದ್ರ ಪ್ರಸಾದ್ ಅದರಲ್ಲಿ ಹೀರೋ, ಲೇಡೀಸ್ ಟೈಲರ್ಲಿ ಅರ್ಚನಾ ಮೇಡಮ್ ಹೀರೋಯಿನ್ ಆಗಿದ್ರು. ಇವಾಗ ಷಷ್ಠಿ ಪೂರ್ತಿ ಅನ್ನೋ ಸಿನಿಮಾದಲ್ಲಿ ಸೇಮ್ ಕಾಂಬಿನೇಷನ್ ತುಂಬ ವರ್ಷ ಆದಮೇಲೆ ರಿಪೀಟ್ ಮಾಡಿದ್ರು. ಇವತ್ತಿನ ಏಜು, ಇವತ್ತಿನ ಮೆಚ್ಯೂರಿಟಿಗೆ ಇರುವಂಥ ಒಂದು ಪಾತ್ರ. ಆ್ಯಂಡ್ ನಮ್ಮ ಕೋಕಿಲಾ ಮೋಹನ್ ಸರ್ ಅಂದರೆ ಅರ್ಚನಾ ಮೇಡಮ್ ಅವ್ರಿಗೆ ತುಂಬ ಗೌರವ. ಅವ್ರು ಹೇಳ್ತಾರೆ ಅವ್ರ ಜೊತೆ ಮಾಡಿದ್ದು ಒಂದೇ ಸಿನಿಮಾ, ಅದೇ ಬಾಲುಮಹೇಂದರ್ ಸರ್ ಡೈರೆಕ್ಟ್ ಮಾಡಿದ ಸಿನಿಮಾ ರೆಟ್ಟೈವಾಲ್ ಕುರುವಿ ಅಂತ. ಬಟ್ ಆ ಸಿನಿಮಾದ ಒಂದು ಹಾಡು ರಾಜರಾಜ ಚೋಳನ್ನ, ಆ ಹಾಡಲ್ಲಿ ಅವ್ರು ಮಾಡಿರೋ ಅಭಿನಯ, ಯಾಕೆಂದರೆ ಮೋಹನ್ ಸರ್ದು ಹಾಡುಗಳು ಅವತ್ತಿನ ದಿವಸದಲ್ಲಿ ಎಂಟರ್ ತಮಿಳ್ನಾಡಲ್ಲಿ ಸೆನ್ಸೇಷನ್ ಹುಟ್ಟಿಸಿದಂಥ ಹಾಡುಗಳು. ಆ ಹಾಡನ್ನ ನಾನು ಅಭಿನಯಿಸಿದ್ದು ಇವತ್ತಿಗೂ ಫ್ಯಾನ್ಸ್ಗಳು ಅದನ್ನು ನೆನೆಸ್ಕೋತಾರೆ. ನನಗೆ ಮೋಹನ್ ಅವ್ರ ಮೇಲೆ ತುಂಬ ಅಪಾರವಾದ ಗೌರವ, ಪ್ರೀತಿ, ಅಭಿಮಾನ. ಬಟ್ ಏನಂದರೆ ಒಂದೇ ಸಿನಿಮಾ ಮಾತ್ರ ಅವ್ರ ಜೊತೆ ನಾನು ಮಾಡೋಕ್ಕಾಯಿತು ಅನ್ನೋ ಒಂದು ವಿಷಯನೂ ಅವ್ರು ಹೇಳ್ಕೊತಾರೆ. ಸೊ ಇಷ್ಟು ಅರ್ಚನಾ ಮೇಡಮ್ ಅವರ ವಿಚಾರಗಳು. ಸಾಕಷ್ಟು ವಿಚಾರಗಳು ನನಗೆ ಗೊತ್ತಿರೋದನ್ನು ಕೆಲವು ಓದಿ, ಕೆಲವು ಕಡೆ ನೋಡಿ, ತಿಳಿದು ನಿಮಗೆ ಹಂಚಿದ್ದೀನಿ. ಇದು ನಿಮಗೆ ಖುಷಿ ಕೊಟ್ಟಿದ್ರೆ ನನ್ನ ಶ್ರಮ ಸಾರ್ಥಕ ಅಂತ ಅನಿಸ್ತಾ, ಮತ್ತೆ ಮುಂದಿನ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಬ್ಬ ಕಲಾವಿದೆಯೊಂದಿಗೆ ಅವರ ಜೀವನದ ಕಥೆಯೊಂದಿಗೆ ಭೇಟಿಯಾಗ್ತೀನಿ. ನಿಮಗೆಲ್ಲ ಗೊತ್ತು, ಈ ರಘುರಾಮ್ ಈ ಕಾರ್ಯಕ್ರಮ ಮಾಡೋದು ನಿಮಗೆ ಸಿನಿಮಾ ಸರಸ್ವತಿಯಲ್ಲಿ ಬೆಳ್ಳಿ ಪರದೆಯ ಸತ್ಯ ಘಟನೆಗಳನ್ನ ಪ್ರಸ್ತುತಿ ಮಾಡೋದಕ್ಕೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನಾನು ನಿಮ್ಮ ರಘುರಾಮ್. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು.